ಅಪ್ಪ, ನಿಮಗೆ ಮನೇಲಿ ಒಂಟಿತನ ಕಾಡುತ್ತೆ ಅಲ್ವಾ? ಒಂದ್ ಕೆಲಸ ಮಾಡಿ, ನೀವಿಬ್ರು ನನ್ನ ಜೊತೆ ಬಂದ್ಬಿಡಿ, ನಾನು ನಿಮ್ಮನ್ನ ನೋಡ್ಕೋತೀನಿ. ಈ ಮಗಳು ಇನ್ನೂ ಬದುಕಿದಾಳೆ ಅಪ್ಪ. ಸೂರ್ಯ ಅವ್ರ ಹತ್ರ, ಮಾವನ ಹತ್ರ ನಾನ್ ಮಾತಾಡ್ತೀನಿ. ಅವ್ರಿಗೆ ಯಾವ ಅಭ್ಯಂತರನೂ ಇಲ್ಲ. ನಿಮ್ಮನ್ನ ಖುಷಿಯಿಂದ ಬರ್ ಮಾಡ್ಕೋತಾರೆ. ಬನ್ನಿಮ್ಮ, ಹೋಗೋಣ. ನಮ್ಗೆಲ್ಲ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಮ್ಗಷ್ಟೇ ಸಾಕು. ನಿನ್ನಂತ ಮಗಳನ್ನ ಪಡೆಯೋಕೆ ನಾವು ತುಂಬಾ ಪುಣ್ಯ ಮಾಡಿದ್ವಿ. ನೋಡ್ಬಿಟ್ಟ, ಮಗಳ ಅತ್ತೆ ಮನೇಲಿ ಬಂದಿ. ಅಮ್ಮ, ಇದೆಲ್ಲ ಹಳೆ ಕಾಲದ ಮಾತಾಯ್ತು. ಶೋಭಾ ಹೇಳ್ತಿರೋದು ಸರಿಯಾಗಿ ಇದೆ. ಅದೇಪ್ಪ, ಶಶಾಂಕಿ ಮನೆಗೆ ಮತ್ತೆ ವಾಪಸ್ ಬಂದ್ರೆ? ಶಶಾಂಕನ ಈ ಮನೆಗೆ ವಾಪಸ್ ಬರೋಕ್ಕೆ ನಾನು ಬಿಡೋಲ್ಲ. ಈ ಮನೆ ಏನು ಆದಿತ್ಯನ ಮೇಲೆ ಒಂದು ನೆರಳು ಬೀಳದೆ ಇರೋ ಹಂಗೆ ನಾನು ನೋಡ್ಕೋತೀನಿ. ಈ ಅಪ್ಪನ ಮೇಲೆ ನಂಬಿಕೆ ಇರಲಿ. ಇದೆಪ್ಪ, ಖಂಡಿತ ಇದೆ. ನಿಮ್ಮಿಬ್ರ ಮೇಲೆ ಸಂಪೂರ್ಣ ನಂಬಿಕೆ ಇದೆ ನನಗೆ. ಮಕ್ಕಳು ನಮ್ಮನೆಯಲ್ಲೇ ಇರಲಿ, ಕೇಸೆಲ್ಲ ಮುಗಿಲಿ, ಅಲ್ಲಿವರೆಗೂ ಮಕ್ಕಳನ್ನ ನಾವೇ ನೋಡ್ಕೋತೀವಿ. ನೀನೇನು ಯೋಚನೆ ಮಾಡಬೇಡ. ಹಲೋ, ಹೇಳಿ ಸೂರ್ಯ ಅವರೇ. ಆರ್ತಿ ಅವರೇ, ರಾಕಿಗೆ ಜಾಮೀನ್ ಸಿಕ್ಕಾಗಿದೆ. ಏನು? ರಾಕಿಗೆ ಜಾಮೀನ್ ಸಿಕ್ಕಿದ್ಯಾ? ಅವಳಿಗೆ ಎಲ್ಲಿದ್ದಾಳೆ? ಮನೇಲೇ ಇದ್ದಾರೆ, ಆದ್ರೆ ಸ್ವಲ್ಪ ಹೆದರಿದ್ದಾರೆ. ನಾವೆಲ್ಲರೂ ಮನೇಲೇ ಇದ್ದೀವಿ. ನೀವು ಮನೆಗೆ ಬೇಗ ಬನ್ನಿ. ಸರಿ, ನಾನು ಈಗಲೇ ಬರ್ತೀನಿ. ಆರ್ತಿ ಅವರೇ, ತುಂಬಾ ಥ್ಯಾಂಕ್ಸ್. ನಿಮ್ಮಿಂದನೇ ಇಷ್ಟೆಲ್ಲ ಒಳ್ಳೇದಾಗಿತ್ತು. ನೀವೇ ತಿಳಿಸಿ ಹೇಳಿದ್ರಿ, ಅದರಿಂದನೇ ಅವ್ರ ಮನೆಗೆ ವಾಪಸ್ ಬಂದ್ರು. ಅಪ್ಪನ್ನು ನೀವೇ ಒಪ್ಸಿದ್ರಿ. ಆರ್ತಿ ಅವರೇ, ನೀವ್ ಈ ಮನೇಲಿದ್ರೆ ಯಾರಿಗೂ ಯಾವ ತೊಂದರೆನೂ ಆಗೋದಿಲ್ಲ. ನಮ್ಮ ಮನೆ ಯಾವತ್ತೂ ಒಡೆಯೋದಿಲ್ಲ ಅಂತ ನಾನು ಗರ್ವದಿಂದ ಹೇಳ್ಕೊತೀನಿ. ಆರ್ತಿ ಅವರೇ, ನೀವ್ ಹೀಗೆ ನನ್ನ ಜೊತೆಗಿರಿ. ನೀವಿಲ್ದೆ ನಾನು ಪರಿಪೂರ್ಣತೆನೆ ಪಡೆಯೋದಿಲ್ಲ. ಬೇಗ ಬನ್ನಿ. ಬಾಯ್. ಅಮ್ಮ, ರಾಕಿಗೆ ಜಾಮೀನ್ ಸಿಕ್ಕಿದೆ ಅಂತೆ. ಎಲ್ಲರೂ ಮನೇಲೇ ಇದ್ದಾರಂತೆ. ನಾನು ಹೋಗ್ಬಿಟ್ಟು ಬರ್ತೀನಿ. ಮಕ್ಕಳು ಹುಷಾರಮ್ಮ. ಬರ್ತೀನಿಪ್ಪ. ಈಗ ಹಳೆದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀನು ನಿನ್ನ ಕುಟುಂಬದವ್ರ ಜೊತೆ ಇದೆಯಾ, ಆರಾಮಾಗಿರೋ ರಾಕಿ, ಹೆದರ್ಕೋಬೇಡ. ನೋಡು, ಖುಷಿ ಕೊಡೋಂಥ ವಿಚಾರಗಳು ಮಾತ್ರ ಮನ್ಸಲ್ಲಿ ಇಟ್ಕೋ. ನಿನ್ನ ಮನ್ಸಿಗೆ ದುಃಖ ಕೊಡೋ, ಬೇಜಾರು ಮಾಡಿಸೋ ವಿಚಾರಗಳಿಗೆಲ್ಲ ನೋ ಎಂಟ್ರಿ ಬೋರ್ಡ್ ಹಾಕೊಂಡ್ಬಿಡು. ವೆರಿ ಸಿಂಪಲ್. ರಾಕಿ, ರವಿ ಅಣ್ಣ ಕಣೆ ನಮ್ಮ ಕೇಸ್ ತೊಗೊಂಡಿರೋದು. ಹಾಗೆ ಸೂರ್ಯ ಅಣ್ಣನೂ ಜೊತೆಲಿರ್ತಾನೆ. ವೈ ಡು ಯು ವರಿ? ಆರಾಮಾಗಿರು. ನೋಡ್ತೀರಿ ಸ್ವಲ್ಪ ದಿವಸದಲ್ಲಿ ಹೇಗೆಲ್ಲ ಸೆಟರೇಟ್ ಆಗತ್ತೆ ಅಂತ. ಇನ್ಸ್ಪೆಕ್ಟರ್ ಹೇಳೋದ್ರಲ್ಲೂ ಸತ್ಯ ಇದೆ ಸೂರ್ಯ. ಯಾರೋ ರಾಕೇಶ್ ವಿರುದ್ಧ ದೊಡ್ಡ ಪಿತೂರಿಯನ್ನು ನಡೆಸಿದ್ದಾರೆ. ಈ ಕೇಸ್ನ ಬಲಪಡಿಸೋಕೆ ನಮಗೆ ಸಾಕಷ್ಟು ಡೀಟೇಲ್ಸ್ ಬೇಕು. ಕರೆಕ್ಟ್ ಅಣ್ಣ. ನಾವು ಒಂದ್ಸತಿ ರಾಕಿ ಹತ್ರ ಮಾತಾಡಬೇಕು. ಅವಳು ಯಾವ್ದಾದ್ರೂ ವಿಷಯನ ಹೇಳೋದನ್ನ ಮರ್ತಿರ್ಬೋದು. ಬಾ. ರಾಕಿ, ಐ ಆಮ್ ಸಾರಿ. ನಾನು ನಿನ್ನನ್ನು ಹರ್ಟ್ ಮಾಡ್ತಾ ಇಲ್ಲ, ಹಳೆ ವಿಷಯನೂ ಕೆದಕ್ತಾ ಇಲ್ಲ. ಆದರೆ ಅವತ್ತು ಈ ವಿಷಯದ ಬಗ್ಗೆ ಹೇಳಬೇಕಾದ್ರೆ ಈ ಘಟನೆಗೆ ಸಂಬಂಧಪಟ್ಟಿದ್ದು ಯಾವುದೇ ವಿಷಯನ ಹೇಳೋದನ್ನ ಮರ್ತಿರ್ಬೋದು ನೀನು. ಅದನ್ನ ನೀನು ಹೀಗೆ ನೆನ್ಪು ಮಾಡ್ಕೊಂಡು ಹೇಳಿದ್ರೆ ಅಣ್ಣಂಗೆ ಈ ಕೇಸ್ನ ಫೈಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹೌದು, ಲಾಯರ್ ಹತ್ರ, ಡಾಕ್ಟರ್ ಹತ್ರ ಯಾವುದೇ ವಿಷಯ ಮುಚ್ಚಿಡಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ. ಅವತ್ತು ಏನೇನು ನಡೀತು ನೆನಪು ಮಾಡಿಕೊಂಡು ಡೀಟೇಲಾಗಿ ಹೇಳು. ಹೌದು ರಾಕಿ, ಅಣ್ಣ ಈ ಕೇಸ್ ತೊಗೊಂಡ್ರದ್ರಿಂದ ಅವನಿಗಿದ್ರ ಬಗ್ಗೆ ಎಲ್ಲ ವಿಷಯನೂ ಗೊತ್ತಿರಬೇಕು. ಸೊ ನಿನ್ನ ನಾಚ್ಕೊಂಡೆ, ಹಿಂಜರಿದೆ, ಏನಾಯ್ತು ಅಂತ ಎಲ್ಲ ಹೇಳಬೇಕು ರಾಕಿ, ಪ್ಲೀಸ್.
ಅವತ್ತು ರಾತ್ರಿ ನಮ್ಮಿಬ್ಬರ ಮಧ್ಯೆ ನಡೆದದನ್ನ ನಾನು ನನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದೆ. ನೀನು ಅಂದ್ರೆ ನಿಮ್ಮ ಮನೆಯವರೆಲ್ಲ MS ಮಾಡ್ತೀನಿ. ಅವತ್ತೇನಾಯ್ತು ಅಂತ ನಿಮ್ಗೆಲ್ಲ ಹೇಳಿದ್ದೀನಿ. ರಕಿ ಆಯುಷ, ಈ ಕೇಸಿಗೆ ಹೆಲ್ಪ್ ಆಗುವಂಥದ್ದು ಯಾವ ವಿಷಯನೂ ನೀನು ಹೇಳೋದನ್ನ ಮರ್ತಿಲ್ಲ ತಾನೆ? ಅಂಥದ್ದೇನಿಲ್ಲ, ಎಲ್ಲ ವಿಷಯ ಹೇಳಿದ್ದೀನಿ. ನಂಗೆ ಸ್ವಲ್ಪ ತಲೆ ನೋವ್ತಿದೆ, ರೆಸ್ಟ್ ತಗೋತೀನಿ. ಸೂರ್ಯ ಅವರೇ, ಅತ್ತಿಯವ್ರೆ ನೀವು ಅಲ್ಲೇ ಬರ್ಬೇಡಿ. ಅಲ್ಲ ಏನಾಯ್ತು? ವೈಜಂಬ್ಲಾಡಿ ಕಿತ್ತೋಯ್ತಾ? ನಾನೇ ಹಾಕೊಂತೀನಿ, ಪರವಾಗಿಲ್ಲ. ತುಂಬಾ ಕಷ್ಟ ಅಲ್ವಾ? ಕೈಯಿಂದ ಜಾರ್ತಿದೆ, ಇಲ್ಲಾಂದ್ರೆ ತುಂಬಾ ಸುಲಭನೇ. ಕೊಡಿ, ನಾನು ಹಾಕೊಡ್ತೀನಿ. ಅತ್ತಿಯವ್ರೆ ನೀವು ಅಲ್ಲೇ ಪರವಾಗಿಲ್ಲ, ಬರ್ಬೇಡಿ, ಹತ್ರ ಬರ್ಬೇಡಿ. ಅಯ್ಯೋ, ಮಕ್ಳ ತರ ಯಾಕೆ ಹಠ ಮಾಡ್ತೀರಾ? ಕೊಡಿ, ನಾನು ನೀವು ಅಲ್ಲೇ ಇರಿ, ಬರ್ಬೇಡಿ, ನಾನೇ ಹಾಕೊಂತೀನಿ, ನೀವೇನ್ ಹೆಲ್ಪ್ ಬೇಕಾಗಿಲ್ಲ. ಸರಿ, ನಾನ್ ನಿಮ್ ಕಡೆ ತಿರ್ಗಲ್ಲ. ಕೊಡಿ, ನಾನು ಹಾಕೊಡ್ತೀನಿ. ಕೊಡಿ. ಆರ್ತಿಯವ್ರೆ ನೀವು ಆ ಕಡೆ ತಿರುಗಿ. ಆಯ್ತು, ತಿರುಗಿದೆ. ನನ್ ಕಡೆ ತಿರ್ಗಲ್ಲ ಅಲ್ಲ? ಪ್ರಾಮಿಸ್ ತಿರ್ಗಲ್ಲ. ನಿಜವಾಗ್ಲು? ನಿಜವಾಗ್ಲೂ ನೀವು ಆ ಕಡೆ ತಿರುಗಿ. ಸರಿ, ಕೊಡಿ, ನಾನು ತಿರ್ಗಲ್ಲ. ನೋಡಿ, ನೀವ್ ಹೀಗೆ ಯೋಚನೆ ಮಾಡ್ತಿದ್ರೆ ಬೆಳಿಗ್ಗೆ ತನಕ ಹೀಗೆ ಕೂತಿರ್ಬೇಕಾಗತ್ತೆ. ಕೊಡಿ, ನಾನು ಹಾಕೊಡ್ತೀನಿ. ಆದ್ರೆ ನಾನಂತೂ ರೂಮಿಂದ ಹೊರಗೋಗಲ್ಲ. ಕೊಡಿ ಕೊಡಿ. ದೇವ್ರೆ, ನನ್ನ ಜೀವನನ ಯಾವ ಘಟ್ಟಕ್ಕೆ ತಂದು ನಿಲ್ಸ್ಬಿಟ್ಟಿದ್ಯಾ. ಒಂದ್ ಕಡೆ ಆರ್ತಿ, ಅವಳು ಸೊಸೆ ಆಗಿದ್ರು ನನ್ನ ಮಗಳು ಅಂತ ಒಪ್ಕೊಂಡಿದ್ದೀನಿ. ಮತ್ತೊಂದ್ ಕಡೆ ಸಾವಿನ ದವಡೆಯಲ್ಲಿ ಸಿಕ್ಕಾಕೊಂಡಿರೋ ನನ್ನ ಮಗ ಶಶಾಂಕ್. ಅವನನ್ನ ಉಳಿಸ್ಕೊಳ್ಳೋಕೆ ಇರೋದು ಒಂದೇ ಒಂದು ದಾರಿ, ಅದು ಆದಿತ್ಯ. ನಾನು ಆರ್ತಿಗೆ ಮೋಸ ಮಾಡೋಕ್ಕೂ ಆಗಲ್ಲ, ಶಶಾಂಕ್ ಪ್ರತಿಕ್ಷಣ ಸಾವಿಗೆ ಹತ್ತಿರ ಆಗ್ತಿರೋದನ್ನ ನೋಡೋಕ್ಕೂ ಆಗಲ್ಲ. ಈಗ ನಾನು ಏನ್ ಮಾಡ್ಲಿ ದೇವ್ರೆ? ಇದೆಂತ ಗೊಂದಲದಲ್ಲಿ ಸಿಕ್ಸಾಕ್ಬಿಟ್ಟಿದ್ಯಾ. ಶಶಾಂಕ್, ನಿಧಾನ ನಿಧಾನ ಶಶಾಂಕ್. ಶಶಾಂಕ್, ಏನಾಯ್ತಪ್ಪ? ಶೋಭಾ, ಒಂದ್ ನಿಮಿಷ. ನೀನ್ ನನ್ನ ಸ್ವಾರ್ಥಿಯನ್ನು, ಮೋಸಗಾರ, ಏನ್ ಬೇಕಾದ್ರೂ ಕರಿ. ಆದ್ರೆ ಶಶಾಂಕ್ ಈ ತರ ಒದ್ದಾಡೋದನ್ನ ನನಗೆ ನೋಡಕ್ಕಾಗಲ್ಲ. ನನ್ನ ಕೈ ಮುಗಿದು ಕೇಳ್ಕೊತೀನಿ, ಆದಿತ್ಯನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬಿಡು. ಒಂದು ಸುಳ್ಳು ಶಶಾಂಕನ ಜೀವ ಉಳಿಸುತ್ತೆ ಅಂದ್ರೆ ಆ ಪಾಪ ಮಾಡಕ್ಕೆ ನಾನು ತಯಾರಾಗಿದ್ದೀನಿ. ನೀನು ನನ್ನನ್ನು ತಡಿಬೇಡ. ಆದಿತ್ಯನ ಬೋನ್ ಮ್ಯಾರೋ ಶಶಾಂಕನ ಜೀವ ಉಳಿಸುತ್ತೆ ಅಂತ ನಿನಗೂ ಗೊತ್ತು ಶೋಭಾ. ಶಶಾಂಕ್, ತುಂಬಾ ಥ್ಯಾಂಕ್ಸ್ ಆರ್ತಿ ಅವರೇ. ಅರ್ಧ ಗಂಟೆಯಿಂದ ಲಾಡಿ ಪೋಣಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೆ, ನೀವು ನೋಡಿದ್ರೆ ಅರ್ಧ ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಟ್ರಿ. ನನಗೆ ಗೊತ್ತು ಸೂರ್ಯ ಅವರೇ, ನೀವು ಸೂಪರ್ ಮ್ಯಾನ್, ಎಲ್ಲಾ ಕೆಲಸಗಳನ್ನು ನೀವೇ ಮಾಡ್ತೀರಾ ಅಂತ. ಆದ್ರೆ ಇಂಥ ಕೆಲಸಗಳನ್ನೆಲ್ಲ ನಾವೇ ಮಾಡ್ಬೇಕು. ಅದಕ್ಕೆ ಹೇಳೋದು, ಹೆಂಗಸ್ರನ್ನ ಕಡೆಗಣಿಸಬಾರ್ದು ಅಂತ.
ನಾನು ಯಾವಾಗ ಹೇಳ್ದೆ ಹೆಂಗಸರನ್ನ ಕಡೆಗಣಿಸ್ತಾ ಇದೀನಿ ಅಂತ? ಆಕ್ಚುಲಿ ನನ್ನ ವಿಷಯದಲ್ಲಿ ನಾನು ತಮಾಷೆ ಮಾಡಿದ್ದು. ಅದಕ್ಕೆ ಇಷ್ಟೊಂದು ಸೀರಿಯಸ್ ಆಗ್ತಾ ಇದ್ದೀರಾ ನೀವು? ನಾನು ನಿಮ್ಮ ಮಾತನ್ನ ಸೀರಿಯಸ್ ಆಗಿ ತಗೊಂಡ್ರು ಪ್ರಾಬ್ಲಮ್, ತಗೊಳ್ದಿದ್ರು ಪ್ರಾಬ್ಲಮ್. ನೀವ್ ಯಾಕೆ ಯಾವಾಗ್ಲೂ ಒಂದು ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀರಾ? ಏನಕ್ಕೆ ಹಿಂಗೆ? ತಗೊಳ್ಳಿ. ಇದ್ಯಾಕೆ? ಮುಂದಿನ ಸಾರಿ ನಾನಂತೂ ನಿಮ್ ಲಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ, ನಿಮಗೂ ಸಾಲ್ವ್ ಮಾಡ್ಕೊಳಕ್ ಬರಲ್ಲ. ಅದಕ್ಕೆ ಈ ದಿಮ್ಮನ್ನ ಇಟ್ಕೊಂಡು ಮನೆ ಪೂರ್ತಿ ಸುತ್ತಾಡಿ. ಅಂದ್ರೆ ಸ್ವಲ್ಪ ಹೊತ್ತಿಗೆ ಮುಂಚೆ ಇದ್ರಲ್ಲ ಹಾಗೆ. ಅಯ್ಯೋ, ಸಮಾಧಾನ ಮಾಡ್ಕೊಳ್ಳಿ. ನಿಜ ಹೇಳ್ಬೇಕು ಅಂದ್ರೆ ಈ ಮನೆಯಲ್ಲಿ ಯಾವ ಕೆಲ್ಸನೂ ನೀವಿಲ್ಲದೆ ನಾನು ಮಾಡೋದಕ್ಕಾಗಲ್ಲ. ಅದು ಮಕ್ಳ ಕೆಲ್ಸ. ಅಯ್ಯೋ, ಮಕ್ಳ ಕೆಲಸ ಅಂದಾಗ ನೆನಪಾಯ್ತು, ನಿಮ್ಮನ್ನು ಕೇಳದೆ ನನ್ನ ಮಕ್ಕಳನ್ನ ಅಮ್ಮನ ಮನೆ ಕಳಿಸ್ಕೊಟ್ಟೆ. ಐ ಆಮ್ ಸಾರಿ. ಪರವಾಗಿಲ್ಲ ಆರ್ತಿಯವ್ರೆ, ಅದಕ್ಕೆ ಯಾಕೆ ಸಾರಿ ಕೇಳ್ತಾ ಇರಾ? ನೋಡಿ, ನೀವು ಮಕ್ಳ ತಾಯಿ, ನೀವು ಸರಿಯಾಗೇ ಮಾಡಿರ್ತೀರ. ಮಕ್ಳಿಗೆ ಕೆಟ್ಟದ್ದು ಬಯಸಲ್ಲ ಅಂತ ನನಗೆ ನಿಮ್ಮ ಮೇಲೆ ಪೂರ್ತಿ ನಂಬಿಕೆ ಇದೆ. ನನಗೆ ಗೊತ್ತು ಸೂರ್ಯ ಅವರೇ, ನನಗೆ ಭಯ ಆಗ್ತಿರೋದು ಅದಕ್ಕೆ. ನಾನು ಯಾವುದೇ ಕಾರಣಕ್ಕೂ ನಿಮ್ಮ ವಿಶ್ವಾಸನ ಕಳ್ಕೊಳ್ಳೋಕ್ಕೆ ತಯಾರಿಲ್ಲ. ಆದ್ರೆ ನನಗೆ ನಿಮ್ಮ ಮೇಲೆ ಒಂದು ವಿಷಯಕ್ಕೆ ಸಿಟ್ಟಿದೆ. ಯಾವ ವಿಷಯಕ್ಕೆ? ನೀವು ನಮ್ ಬರೋ ಅತಿಥಿ ಜೊತೆ ಮಾತಾಡ್ಸ್ಲೇ ಇಲ್ಲ. ಮಾತಾಡ್ಸಿ. ನಿಮ್ಮ ಅತಿಥಿಗೆ ಹಲೋ ಹೇಳಿ. ಹಲೋ ಮಗನೇ, ಹೇಗಿದ್ಯೋ? ನಾನು ನಿನ್ನ ಅಪ್ಪ ಮಾತಾಡ್ತಾ ಇದ್ದೀನಿ. ನಿಮ್ಮಮ್ಮ ನಿನ್ನ ಅಕ್ಕನ್ನು ಅಣ್ಣನ್ನು ಟೆನ್ಷನಿಂದ ದೂರ ಇಡೋದಕ್ಕೆ ತಾತನ ಮನೆಗೆ ಕಳಿಸಿದ್ದಾರೆ. ಆದ್ರೆ ನಿನ್ ಬಗ್ಗೆ ಒಂಚೂರು ಯೋಚನೆ ಮಾಡ್ತಾ ಇಲ್ಲ. ಇದೇ ವಿಷಯಕ್ಕೆ ನನಗೆ ಅವ್ರ ಮೇಲೆ ಸಿಟ್ಟು ಬಂದಿರೋದು. ಮಗನೇ, ನಿಮ್ಮ ಅಮ್ಮನ ಮೇಲೆ ಏನಾದರೂ ದೂರಿದ್ರೆ ಹೇಳು, ಅವ್ರನ್ನ ತರಾಟೆಗೆ ತಗೋತೀನಿ. ಆದರೆ ಪ್ರೀತಿಯಿಂದ. ಯಾಕಂದ್ರೆ ನಿನಗೂ ಬೇಸರ ಆಗಬಾರ್ದು, ಅವ್ರಿಗೂ ಬೇಸರ ಆಗಬಾರ್ದಲ್ವಾ? ಹೇಳು, ಏನಾದರೂ ದೂರಿದ್ಯಾ? ಏನು ದೂರಿಲ್ವಾ? ಮಗನೇ, ನಿಮ್ಮಮ್ಮ ತುಂಬ ಒಳ್ಳೆಯವರು. ಅವ್ರು ಈ ಮನೆ ಬಗ್ಗೆ, ಮನೆಯವ್ರ ಬಗ್ಗೆ ತುಂಬ ಕಾಳಜಿ ತಗೋತಾರೆ. ಈ ಮನೆಗೆ ಏನಾದರೂ ಸಮಸ್ಯೆ ಬಂದರೆ ಸಲೀಸಾಗಿ ಪಾರು ಮಾಡ್ತಾರೆ. ನಿಮ್ಮಮ್ಮಂಗೆ ಥ್ಯಾಂಕ್ಸ್ ಹೇಳು. ಯು ಮೋಸ್ಟ್ ವೆಲ್ಕಮ್. ಇವನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತಿದ್ದಾನೆ. ಯಾಕೆಂದ್ರೆ ನೀವು ತುಂಬ ಒಳ್ಳೆಯವರು, ಎಲ್ಲರೂ ಜೊತೆಯಾಗಿ ನಡ್ಸ್ಕೊಂಡು ಹೋಗೋರು. ನೀವು ನಮ್ಮ ಮಕ್ಕಳು ಸೂಪರ್ ಮ್ಯಾನ್. ಥ್ಯಾಂಕ್ ಯು ಸೂರ್ಯ ಅವರೇ. ಥ್ಯಾಂಕ್ಸ್ ಯಾಕೆ? ನೀವು ನನ್ನ ಜೀವನ ಸಂಗಾತಿ ಮಾಡ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಆರ್ತಿ ಅವರೇ. ಇದ್ಯಾಕೆ? ನೀವು ನನ್ನನ್ನು ಸೂಪರ್ ಮ್ಯಾನ್ ಮಾಡಿದಕ್ಕೆ. ಆದ್ರೆ ಈ ಸೂಪರ್ ಮ್ಯಾನ್ ಲಾಡಿ ವಿಷಯನ ಯಾರಿಗೂ ಹೇಳ್ಬಿಡಿ ಪ್ಲೀಸ್. ಖಂಡಿತವಾಗ್ಲೂ ಯಾರ ಹತ್ರನೂ ಹೇಳಲ್ಲ. ಸರಿ, ಆಕ್ಚುಲಿ ನಂಗೆ ತುಂಬಾ ತಲೆನೋವುತ್ತಿದೆ, ನಾನು ಹೋಗಿ ಮಾತ್ರೆ ತಗೊಂಡ್ಬಂದ್ಬಿಡ್ತೀನಿ. ನಿಮ್ಗೇನು ತೊಂದರೆ ಇಲ್ಲ ಅಂದ್ರೆ ನಾನು ಎಲ್ಲೇ ಮಸಾಜ್ ಮಾಡ್ತೀನಿ. ಅದು ಮಾತ್ರೆ ತಗೊಳ್ಳೋದ್ರಕ್ಕಿಂತ ತುಂಬಾ ಬೆಟರ್. ಬೇಡ ಆರ್ತಿಯವ್ರೆ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಏನು ತೊಂದ್ರೆನಾ? ಹೌಸ್ ವೈಫ್ ವಿಷಯನ ಮರ್ತ್ಬಿಟ್ರಾ? ಅಯ್ಯೋ, ಇಲ್ಲ 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 ಇಲ್ಲ, ನೀವೇ ಮಸಾಜ್ ಮಾಡಿ. ಇದೇ ಸರಿಯಾದ ಸಮಯ. ಇನ್ ತಡ ಆಗೋ ಮೊದಲು ಸೂರ್ಯವರಿಗೆಲ್ಲ ವಿಷಯನೂ ಹೇಳ್ಬಿಡ್ಬೇಕು. ಸೂರ್ಯವರೇ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು. ಹೇಳಿ. ನಮ್ಮ ಮದುವೆ ಸಮಯದಲ್ಲಿ ನಮ್ಮ ಅಪ್ಪ ಅಮ್ಮ
ನಿಮ್ಮಿಂದ ನಿಮ್ಮ ಪರಿವಾರದಿಂದ ಒಂದು ಮುಖ್ಯವಾದ ವಿಷಯನ ಮುಚ್ಚಿಟ್ಟಿದ್ದಾರೆ. ನಾನು ಹೇಳ್ತೀನಿ ಅಂದ್ರು ಆಣೆ ಹಾಕಿ ನನ್ನ ಬಾಯಿ ಮುಚ್ಚಿಸ್ಬಿಟ್ರು. ಸೂರ್ಯ ಅವರೇ, ನಾನು ವಿಧವೆ ಅಲ್ಲ. ನನ್ನ ಗಂಡ ಶಶಾಂಕ್ ನನಗೆ ಡಿವೋರ್ಸ್ ಕೊಟ್ಟಿದ್ದಾನೆ. ಆದ್ರೆ ಈಗ ನನಗೆ ನನ್ನ ಮಗನಿಗೆ ಅವನ ಜೊತೆ ಯಾವುದೇ ರೀತಿ ಸಂಬಂಧ ಇಲ್ಲ. ಅವನು ಕಳೆದು ಹೋಗಿದ್ದ ನೆನಪುಗಳು, ನನ್ನ ಹಿಂದಿನ ಜೀವನ, ಮುಂದಿನ ಜೀವನ ನೀವು ಸೂರ್ಯ ಅವರೇ. ನನ್ನ ಪೂರ್ತಿ ಜೀವನನ ನಿಮ್ ಜೊತೆ ಕಳಿಬೇಕನ್ನೋ ಆಸೆ ನನಗೆ. ನನ್ನನ್ನು ಕ್ಷಮಿಸ್ಬಿಡಿ. ಇಷ್ಟು ದೊಡ್ಡ ಸತ್ಯನ ನಾನು ನಿಮ್ಮಿಂದ ಮುಚ್ಚಿಟ್ಟಿದ್ದಕ್ಕೆ. ನನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈಗ ನನಗೆ ನೀವು ನಿಮ್ಮ ಪರಿವಾರದವರೇ ನನಗೆ ಸರ್ವಸ್ವ. ಸೂರ್ಯವ್ರೆ, ಯಾಕೆ ಮಾತಾಡ್ತಾ ಇಲ್ಲ? ಇವತ್ತು ನನ್ನ ಮನಸ್ಸಿನ ಮೇಲಿರೋ ದೊಡ್ಡ ಭಾರ ಇಳಿಯುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಜೀವನದ ಈ ಸತ್ಯ ಹೇಳೋದು ಆ ದೇವರಿಗೆ ಕೂಡ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ನಾನು ನಿಮಗೆ ಈ ವಿಷಯ ಹೇಳೋವರೆಗೂ ನನ್ನ ಮನಸ್ಸಿಗೆ ಶಾಂತಿನೇ ಇರೋದಿಲ್ಲ. ಅಲ್ಲಿವರೆಗೂ ಈ ಆತಂಕ ನನ್ನನ್ನು ಇದೇ ರೀತಿ ಕಾಡ್ತಾನೆ ಇರುತ್ತೆ. ನಾಳೆ ಸಂಕಷ್ಟ ಗಣಪತಿ ವ್ರತ ಇದೆ. ನಾಳೆ ಹೇಗಾದ್ರೂ ಮಾಡಿ ಸೂರ್ಯ ಅವರಿಗೆಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಶಶಾಂಕ್ ಬಗ್ಗೆ ಎಲ್ಲದೂ ಹೇಳ್ಬಿಡ್ತೀನಿ. ಗುಡ್ ಮಾರ್ನಿಂಗ್ ಆರತಿ ಅವರೇ. ವೆರಿ ಗುಡ್ ಮಾರ್ನಿಂಗ್. ಆರತಿ ಅವರೇ, ಇವತ್ತಿನ ವಾತಾವರಣ ಯಾಕೋ ತುಂಬಾ ಸುಂದರವಾಗಿದೆ ಅಂತ ಅನ್ನಿಸ್ತಿಲ್ವಾ? ಏನು ಸುಂದರವಾಗಿದ್ಯಾ? ದಿನ ಇರೋ ಹಾಗೆ ಇದೆ. ನಿಮ್ಗೆ ಯಾಕೆ ಕಾಣಿಸ್ತಾ ಇದೆ? ನನ್ನ ದೃಷ್ಟಿಯಿಂದ ನೋಡಿ, ನಿಮಗೂ ಸುಂದರವಾಗಿ ಕಾಣಿಸುತ್ತೆ. ಆರತಿ ಅವರೇ, ಇವತ್ತು ಯಾಕೋ ನನ್ನ ದೃಷ್ಟಿ ಒಂದೇ ಕಡೆ ಸಿಕ್ಕಾಕೊಂಡಿದೆ. ಗೊತ್ತಾಯ್ತು ಬಿಡಿ, ನೀವೇನ್ ಹೇಳ್ತಾ ಇದ್ದೀರಾ ಅಂತ. ಹಾಗಿದ್ರೆ ಈ ಸುಂದರವಾದ ವಾತಾವರಣದ ರಹಸ್ಯ ನೀವೇ ಏನು ಅಂತ ಹೇಳ್ಬಿಡಿ. ಇದೆಲ್ಲ ಸಾಕು, ಬೇಗ ಎದ್ದೇಳಿ. ನಾಳೆ ಸಂಕಷ್ಟ ಗಣಪತಿ ವ್ರತ ಇದೆ. ನನಗೆ ತುಂಬಾ ಕೆಲಸ ಬಾಕಿ ಇದೆ. ಆರತಿ ಅವರೇ, ನೀವು ಸಂಕಷ್ಟಿ ಗಣಪತಿ ವ್ರತ ಮಾಡಬೇಕು ಅಂತ ಯೋಚನೆ ಮಾಡ್ತಿಲ್ಲ ಅಲ್ವಾ? ನಾನು ನಿಮಗೆ ಇದಕ್ಕೆ ಪರ್ಮಿಷನ್ ಕೊಡಲ್ಲ. ಅದು ಇಂಥ ಸ್ಥಿತಿಲಿ ನೋ ವೇಸ್ಟ್. ಆದ್ರೆ ಇದನ್ನ ಆರತಿ ಅವರೇ, ನಿಮ್ ಯಾವ ಮಾತು ನಾನು ಕೇಳಲ್ಲ.
ನಿಮಗೆ ವ್ರತ ಮಾಡಲೇಬೇಕು ಅಂತಿದ್ರೆ ನಿಮ್ಮ ಬದಲಿಗೆ ನಾನು ಮಾಡ್ತೀನಿ. ಆದ್ರೆ ಆರ್ತಿಯವರೇ, ವ್ರತ ನೀವು ಮಾಡಿದ್ರೇನು ನಾನು ಮಾಡಿದ್ರೇನು ನಾವಿಬ್ರು ಒಂದೇ ಅಲ್ವಾ? ನಾವೇನು ಬೇರೆ ಅಲ್ವಲ್ಲ? ಹಠ ಮಾಡಬೇಡಿ. ನೋಡಿ, ನೀವು ನಿಮ್ಮ ಬಗ್ಗೆ, ಹುಟ್ಟೋ ಮಗು ಬಗ್ಗೆ ಕಾಳಜಿ ತಗೊಳ್ಳಿ. ಈ ವ್ರತ ನಾನೇ ಮಾಡೋದು ಸರಿ. ನಾನು ಫ್ರೆಶ್ ಆಗಿ ಬರ್ತೀನಿ. ಥ್ಯಾಂಕ್ ಯು ಸೂರ್ಯ ಅವರೇ. ನೀವು ನನ್ನ ಪುನರ್ವಿವಾಹ ಆಗದೆ ಇದ್ದಿದ್ರೆ ನನಗೆ ಎರಡನೇ ಬದುಕು ಸಿಗ್ತಾನೆ ಇರಲಿಲ್ಲ. ನೀವು ಹೇಳಿದ ಸರಿ, ನಾವಿಬ್ರು ಒಂದೇ. ಈಗ ನನ್ನ ಹಿಂದಿನ ಜೀವನದ ಯಾವ ವಿಷಯನೂ ನಮ್ಮ ಈ ಗಟ್ಟಿ ಸಂಬಂಧನ ಮುರಿಯೋಕ್ಕೆ ಸಾಧ್ಯನೇ ಇಲ್ಲ.